ಎಲ್ಲರೂ ಕಣ್ ತೆಗಿಬೇಕು. ಅಂತೇಳಿ ಮೋದಿಯವರು ನಿರ್ಧರಿಸಿದ್ದಕ್ಕೆ ಇದನ್ನ ಯುನೈಟೆಡ್ ಸ್ಟೇಟ್ಸ್ ಅವರು ವಿಚಾರ ಮಾಡಿ ಅವರು ಕೂಡ ಇದನ್ನ ಜಾಗತಿಕವಾಗಿ ಯೋಗ ದಿವಸವನ್ನು ಜೂನ್ 21ಕ್ಕೆ ಮಾಡ್ಬೇಕಂತೇಳಿ ನಿರ್ಣಯಿಸಲಾಯಿತು ಅಂತ ಹೇಳ್ತಾರೆ. ಈ ಯೋಗದ ಬಗ್ಗೆ ಸಾಕಷ್ಟು ನಮ್ಮ ನಂದರ್ ಅವರು ಹೇಳ್ತಾರೆ. ಹಾಗೆ ಬಲಗೈಯನ್ನ ಮೇಲಕ್ಕೆತ್ತಿ ಎಡಕ್ಕೆ. ಈಗ ಹಿಪ್ ರೊಟೇಷನ್. ಹಿಪ್ ರೊಟೇಷನ್, ಸೊಂಟದ ಭಾಗವನ್ನ ನಿಮ್ಮ ಬಲಗಡೆ ಸುತ್ತಾಯಿಸಿರಿ. ಮೊದಲಿಗೆ ಬಲಗಡೆ ಹಿಪ್ ರೊಟೇಷನ್. ಸಾಧ್ಯವಾಗದೇ ಇರೋರು ಆರಾಮಾಗಿ ಪಾದಗಳನ್ನ ಊರಿ ನಿಂತ್ಕೋಬಹುದು. ಪೂರ್ತಿ ಮೇಲಕ್ಕೆ ಜಗ್ರಿ, ಪೂರ್ತಿ ಮೇಲಕ್ಕೆ ಜಗ್ರಿ, ಜಗ್ರಿ ಎಷ್ಟು ಸಾಧ್ಯವೋ ಅಷ್ಟು ಮೇಲಕ್ಕೆ ಜಗ್ರಿ. ಇದನ್ನು ಮುಗಿಸಿದ ಮೇಲೇನೆ ನಾವು ಎಕ್ಸರ್ಸೈಸ್ ಯೋಗಕ್ಕೆ ಆಸನಗಳಿಗೆ ಅಣಿಯಾಗಬೇಕು. ಓಕೆ, ನೆಕ್ಸ್ಟ್ ಕಾಲುಗಳಿಗೆ ಮೊದಲಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಎಲ್ಲ ಗಣ್ಯಮಾನ್ಯರಿಗೂ ಯೋಗ ದಿನಾಚರಣೆ ಅಂತ ಆಚರಿಸುವಲ್ಲಿ ಇಡೀ ವಿಶ್ವದಲ್ಲಿ ಆ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಾಗ ಅದರ ಬಗ್ಗೆ ಮುತುವರ್ಜಿಯನ್ನು ವಹಿಸಿ ಭಾರತ ಕೊಟ್ಟಿರ್ತಕ್ಕಂಥ ಅತ್ಯಂತ ಮಹತ್ವದ ಕೊಡುಗೆ ಯೋಗವನ್ನು ಇಡೀ ವಿಶ್ವದ ಜನ ಅನುಕರಣೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಸ್ಥಿತಿಯನ್ನು ಅವರು ತಂದುಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯೋಗ ದಿನಾಚರಣೆ ಅಂದ್ರೆ ಬಹುಶಃ ವರ್ಷಕ್ಕೊಂದ್ಸಲ ನಾವಿಲ್ಲಿ ಬಂದು ಏನು ಇನ್ಸ್ಪೆಕ್ಟರ್ ಹೇಳ್ತಾರ, ಕೈ ಎತ್ತುದು, ಕಾಲೆತ್ತುದು, ಬಗ್ಗಂದ್ರೆ ಬಗ್ಗುದು, ಹೇಳಂದ್ರೆ ಹೇಳುದು ಮಾಡೋದು ಮಾತ್ರ ಯೋಗ ಅಂತಕ್ಕಂಥದ್ದು ಏನಿಲ್ಲ. ಮೇಲೆ ಇದ್ದಂಥ ನಮ್ಮ ಸಹೋದ್ಯೋಗಿಗಳಾದಂಥ ರಾಜಶೇಖರ್ ಶ್ರೀವಂತ್ ಅವರೇ, ಪುರಾಣಿಕ್ ಮಂತ್ರಿ ಜವಾರ್ ಅವರೇ, ಹಾಗೂ ಪ್ರಿನ್ಸಿಪಾಲ್ರೇ, ಹಾಗೂ ಇನ್ನುಳಿದ ಎಲ್ಲ ಅಂಗಸಂಸ್ಥೆಗಳ